ಬಿಜೆಪಿ ಒಂದು ಕಡೆ ಜನಾಕ್ರೋಶದ ಯಾತ್ರೆಯನ್ನು ಮಾಡ್ತಾ ಇದ್ರೆ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ಒಳಗೊಂಡಿರುವಂಥ ರೆಬಲ್ಸ್ ನಾಯಕರು ಕೂಡ ದೆಹಲಿ ಟೂರ್ ಮಾಡ್ತಾ ಇದ್ದಾರೆ. ಬಿಜೆಪಿ ಹೋರಾಟದ ನಡುವೆ ರೆಬಲ್ಸ್ ರಾಜಕಾರಣ ಗರಿಗೆದರ್ತಾ ಇದೆ. ಜನಾಕ್ರೋಶದ ಯಾತ್ರೆಯ ನಡೆಯುವಂಥ ಹೊತ್ತಿನಲ್ಲಿಯೇ ದೆಹಲಿಯ ದಂಡಯಾತ್ರೆ ಮಾಡ್ತಾ ಇದ್ದಾರೆ ಭಿನ್ನ ಬಣ. ಪಕ್ಷದ ವರಿಷ್ಠರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಬಿಪಿ ಹರೀಶ್, ಜಿಎಂ ಸಿದ್ದೇಶ್ವರ್. ಮುಂದಿನ ವಾರ ದೆಹಲಿಗೆ ತೆರಳಿ ಪಕ್ಷದ ನಾಯಕರು ಮಾತುಕತೆಯನ್ನು ಮಾಡ್ತಾರೆ ಹೈಕಮಾಂಡ್ ಜೊತೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಬಿಪಿ ಹರೀಶ್ಗೆ, ಹರಿಹರದ ಶಾಸಕ ಬಿಪಿ ಹರೀಶ್ಗೆ ನೋಟಿಸ್ ಕೊಟ್ಟಿದ್ದರು. ಶಿಸ್ತು ಸಮಿತಿಯ ಸೂಚನೆಯಂತೆ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಈಗ ಪಕ್ಷದ ನಾಯಕರನ್ನು ಭೇಟಿಯಾಗಿ ಮೌಖಿಕವಾಗಿ ಎಲ್ಲವನ್ನೂ ಕೂಡ ವಿವರಿಸಲಿಕ್ಕೆ ಒಂದು ಅವಕಾಶ ಬೇಕಲ್ಲ, ಆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಪಕ್ಷದ ಸ್ಥಿತಿಗತಿ ಹೆಂಗಿದೆ, ಬದಲಾವಣೆ ಹೆಂಗಿದೆ, ಬದಲಾವಣೆಯ ಅವಶ್ಯಕತೆ ಯಾವ ರೀತಿ ಕಾಡ್ತಾ ಇದೆ, ಎಲ್ಲ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳೋರಿದ್ದಾರೆ. ಜೊತೆಗೆ ಉಚ್ಚಾಟನೆಗೆ ಒಳಗಾಗಿರುವಂಥ ಯತ್ನಾಳವರನ್ನು ಮರಳಿ ಕರೆಸುವ ಬಗ್ಗೆ ಕೂಡ ಚರ್ಚೆ ಮಾಡುವ ಉಮೇದನ್ನು ಹೊಂದಿದ್ದಾರೆ. ಆ ಮೂಲಕ ಪಕ್ಷಕ್ಕೆ ಹಿಂದಿನ ಶಕ್ತಿಯನ್ನು ತುಂಬಲಿಕ್ಕೆ ರೆಬಲ್ಸ್ ನಾಯಕರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯತ್ನಾಳ್ ವಿಚಾರದಲ್ಲಿ ವರಿಷ್ಠರ ನಿರ್ಧಾರ ಪರಾಮರ್ಶೆ ಮಾಡಬೇಕು ಎನ್ನುವ ಮನವಿಯನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಬಿಜೆಪಿ ಪಕ್ಷ ಜನಾಕ್ರೋಶದಲ್ಲಿದ್ದರೆ ಬಿಜೆಪಿಯ ಉಚ್ಚಾಟಿತ ಯತ್ನಾಳ್ ಅವರ ಬೆಂಬಲಿಗರು ಅಂತ ಗುರುತಿಸಿಕೊಂಡವರು ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ಹೊಂದಿದ್ದಾರೆ. ಆ ಆಕ್ರೋಶವನ್ನು ಯತ್ನಾಳ್ ಸ್ಟೈಲ್ನಲ್ಲಿ, ಯತ್ನಾಳ್ ರೇಂಜ್ನಲ್ಲಿ ಹೊರ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಯತ್ನಾಳ್ಗಾಗಿರುವ ಶಿಕ್ಷೆ ತಮಗೂ ಆಗಬಹುದು ಅನ್ನುವ ಅರಿವಿರೋದ್ರಿಂದ. ಸೊ ಈ ಕಾರಣದಿಂದ ಸೈಲೆಂಟಾಗಿಯೇ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವಿಶ್ಲೇಷಣೆಯನ್ನು ರಾಕೇಶ್ ನೀಡ್ತಾರೆ. ರಾಕೇಶ್, ಕವಲೊಡೆದ ದಾರಿಯ ರೀತಿಯಲ್ಲಿ ಸಾಗ್ತಾ ಇರುವಂಥ ಬಿಜೆಪಿ ಎರಡು ಬಣಗಳು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇದೀಗ ಹೈಕಮಾಂಡ್ ಈ ರೆಬಲ್ಸ್ ಏನೋ ಡೆಲ್ಲಿ ಟೂರ್ ಮಾಡ್ತಾರೆ, ದೆಹಲಿ ದಂಡಯಾತ್ರೆ ಮಾಡ್ತಾರೆ, ಹೈಕಮಾಂಡ್ ನಾಯಕರ ಮುಂದೆ ಹೋಗ್ತಾರೆ ಎಂದಾಗ ಅವರ ಮಾತುಗಳನ್ನು ಕೇಳಿ ಬದಲಾವಣೆ ಬರಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ? ಬದಲಾವಣೆ ಬರುವಂಥ ಅವಕಾಶಗಳು ಕಾಣಿಸ್ತಾ ಇದೆಯಾ? ವಿಜಯೇಂದ್ರ ಕೈ ಮೇಲಾಗಿದೆ, ಯತ್ನಾಳ್ ಕೈ ಕೆಳಗಾಯಿತು. ಹೆಂಗೋ ವಿಜಯೇಂದ್ರ ಕೈಯನ್ನು ಬಲಪಡಿಸುವ ಮೂಲಕ ಹೈಕಮಾಂಡ್ ಸ್ಪಷ್ಟವಾಗಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬದ ಜೊತೆಗೆ ನಿಂತ್ಕೊಂಡಿದೆ. ಈಗ ಈ ದೆಹಲಿ ದಂಡಯಾತ್ರೆ ಎಷ್ಟು ಪ್ರಯೋಜನಕಾರಿ ಅಂತ? ದಶರಥ್, ಬಿಜೆಪಿ ಒಳಗಿನ ಈಗಿನ ಪರಿಸ್ಥಿತಿಯಲ್ಲಿ ಅವಲೋಕನ ಮಾಡುವಂಥ ಹೊತ್ತಿನಲ್ಲಿ ಎರಡೂ ಬಣಗಳು ಅಂದರೆ ಬಿಜೆಪಿಯಲ್ಲಿರುವಂಥ ರಾಜ್ಯಾಧ್ಯಕ್ಷರ ಬಣ ಮತ್ತೊಂದು ರೆಬೆಲ್ ಬಣ ಎರಡೂ ಕೂಡ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಿರೋದನ್ನು ಕಾಣ್ತಿರ್ಬೋದು. ಒಂದು ಕಡೆ ಜನರ ಸಮಸ್ಯೆಗಳಿಗೆ ಧ್ವನಿಯಾಗ್ತೀವಿ ಅನ್ನುವಂಥ ಹೆಸರಿನಲ್ಲಿ ರಾಜ್ಯಾಧ್ಯಕ್ಷರು ಹೋರಾಟವನ್ನು ಹಮ್ಮಿಕೊಂಡು ಜನಾಕ್ರೋಶ ಯಾತ್ರೆಯನ್ನು ಮಾಡಲಿಕ್ಕೆ ಹೊರಟ್ರೆ, ಮತ್ತೊಂದು ಕಡೆ ಪಕ್ಷದ ಒಳಗಿನ ನಿಲುವು ನಿರ್ಧಾರಗಳ ವಿರುದ್ಧ ಬೇಸರಗೊಂಡಿರುವಂತಹ ಪಕ್ಷದ ಶಿಸ್ತು ಕ್ರಮಕ್ಕೆ ಒಳಗಾಗಿರುವಂತಹ ರೆಬೆಲ್ ಟೀಮ್ ಮತ್ತು ಅಸಮಾಧಾನಿತರ ಬಳಗ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡುವುದಕ್ಕೆ ತೆರಳ್ತಾ ಇದೆ. ಮುಂದಿನ ವಾರ ದೆಹಲಿಗೆ ತೆರಳಿ ಇಲ್ಲಿ ವರಿಷ್ಠರನ್ನು ಭೇಟಿ ಮಾಡಿ ತಮ್ಮ ದೂರು ದುಮ್ಮಾನಗಳನ್ನು ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಅದು ಮಾಡಲಿದೆ. ಈಗಾಗಲೇ ತಮ್ಮ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿರುವ ವಿಚಾರಕ್ಕೆ ಸ್ಪಷ್ಟೀಕರಣವನ್ನು ಕೊಡುವುದಕ್ಕೆ ಈ ತಂಡದ ಕೆಲವು ಸದಸ್ಯರು ಬಯಸಿದ್ದಾರೆ. ಅದರ ಭಾಗವಾಗಿ ಬಿಪಿ ಹರೀಶ್ ಮತ್ತು ಮಾಜಿ ಕೇಂದ್ರ ಸಚಿವರಾದಂತಹ ಸಿದ್ದೇಶ್ ಅವರು ದೆಹಲಿಗೆ ಹೋಗುವಂಥ ಯೋಚನೆಯನ್ನು ಮಾಡಿದ್ದಾರೆ. ಮುಂದಿನ ವಾರದಲ್ಲಿ ಅವರು ವರಿಷ್ಠರನ್ನು ಭೇಟಿಯಾಗಿ ಅಲ್ಲಿ ಮಾತುಕತೆಯನ್ನು ಮಾಡಿ ತಮ್ಮ ನಡೆಗಳು ಮತ್ತು ತಮ್ಮನ್ನು ಭಿನ್ನರು ಅಂತ ಕರೆಯುವುದಕ್ಕಿಂತ ಹೆಚ್ಚಾಗಿ ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಂಡಿರುವಂಥ ವಿಚಾರದಲ್ಲಿ ಎಲ್ಲಿ ಲೋಪ ಆಗಿದೆ ಅನ್ನೋದನ್ನು ತಾವು ತೋರಿಸಬೇಕು. ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಕೊಟ್ಟಿರುವಂಥ ಸ್ಪಷ್ಟೀಕರಣದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಿದ್ದರೆ ಅದನ್ನು ತಿಳಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಅವರಲ್ಲಿಗೆ ತೆರಳಲಿದ್ದಾರೆ. ಇದರ ಜೊತೆಗೆ ಪಕ್ಷದಿಂದ ಉಚ್ಚಾಟನೆ ಆಗಿರುವಂತಹ ಯತ್ನಾಳ್ ಅವರನ್ನು ಮತ್ತೊಮ್ಮೆ ಪಕ್ಷದ ವೇದಿಕೆಯಲ್ಲಿ ಕರೆತಂದು ಅವರನ್ನು ಪಕ್ಷದ ಕಾರ್ಯಗಳಿಗೆ ಬಳಸಿಕೊಳ್ಳಬೇಕು ಅನ್ನುವಂತಹ ಒತ್ತಾಸೆಯ ಮನವಿಯನ್ನು ಕೂಡ ಅವರು ಮಾಡೋದಕ್ಕೆ ಯೋಚನೆಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ರೆಬೆಲ್ ನಾಯಕರ ತಂಡ ಅಂದರೆ ಈಗಾಗಲೇ ಭಿನ್ನಮತೀಯ ಚಟುವಟಿಕೆಗಳು ಗುರುತಿಸಿಕೊಂಡಿರುವಂಥ ಯತ್ನಾಳ್ ಅವರ ಜೊತೆಯಲ್ಲಿದ್ದಂಥ ಈ ತಂಡದ ಸದಸ್ಯರುಗಳು ಪ್ರತ್ಯೇಕ ಸಭೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಮತ್ತೊಂದು ಬೆಳವಣಿಗೆಗೂ ಕೂಡ ಆ ತಂಡ ಹೆಜ್ಜೆಯನ್ನು ಇಡ್ತಾ ಇದೆ. ಕೇವಲ ಯತ್ನಾಳ್ ಅವರ ವಿಚಾರವನ್ನು ಮುಂದಿಟ್ಟುಕೊಂಡು ನಾವು ಸಾಗಿದ್ರೆ ಸಾಧ್ಯ ಆಗಲ್ಲ. ಅದರ ಹೊರತಾಗಿ ಪಕ್ಷಕ್ಕೆ ಈಗ ಹೊಸತನದ ಅಲೆಯಲ್ಲಿ ಹೊರಡಬೇಕು ಅನ್ನುವಂತಿರುವಂಥ ಪಕ್ಷಕ್ಕೆ ಯುವ ನಾಯಕತ್ವ ಸಿಕ್ಕಿದೆ. ಆದರೆ ಆ ಪಕ್ಷಕ್ಕೆ ಅನುಭವದ ಅವಶ್ಯಕತೆಯೂ ಕೂಡ ಇದೆ. ಹೀಗಾಗಿ ಆ ಅನುಭವವನ್ನು ಪಡೆದುಕೊಳ್ಳುವುದಕ್ಕೆ ಹಿರಿಯರ ಮಾರ್ಗದರ್ಶನ ಬೇಕಾಗಿದೆ. ಕೆಲವೊಂದಷ್ಟು ಕಾರಣಗಳು ಹಾಗೂ ವಿಚಾರಗಳು ಮತ್ತು ಅಂದಿನ ವಿಚಾರದ ಆಧಾರದ ಮೇಲೆ ಯಾರ್ಯಾರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಲಾಗಿತ್ತು ಅಂತಹ ಎಲ್ಲ ನಾಯಕರುಗಳನ್ನು ಯತ್ನಾಳ್ ಅವರ ಜೊತೆಯಲ್ಲಿ ಮರಳಿ ಪಕ್ಷಕ್ಕೆ ತರಬೇಕು ಅನ್ನುವಂತಹ ಮೂಲ ಅಜೆಂಡಾವನ್ನು ಕೂಡ ಈ ತಂಡ ಹೊಂದಿಕೊಂಡಿದೆ. ಇದಕ್ಕೆ ಪಕ್ಷದಲ್ಲಿರುವಂತಹ ತಟಸ್ಥ ಬಣದ ನೆರವನ್ನು ಕೂಡ ಅದು ಪಡೆಯುವುದಕ್ಕೆ ಯೋಚನೆಯನ್ನು ಮಾಡಿಕೊಂಡಿದೆ. ತಟಸ್ಥ ಬಣದ ನಾಯಕರ ಜೊತೆ ಕೂಡ ಚರ್ಚೆಯನ್ನು ಮಾಡಿ ಪಕ್ಷದಿಂದ ಹೊರಗಿಟ್ಟಿರುವಂತಹ ಯತ್ನಾಳ್ ಹಾಗೆ ಈಶ್ವರಪ್ಪ ಇನ್ನುಳಿದಂಥ ಕೆಲವು ನಾಯಕರುಗಳು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಮರಳಿ ಪಕ್ಷದ ವೇದಿಕೆಗೆ ತರಬೇಕು, ಅವರನ್ನು ಕೂಡ ಸಂಘಟಿತವಾಗಿ ತೆಗೆದುಕೊಂಡು ಹೋಗುವ ಮುಖಾಂತರ ಇಲ್ಲಿಯವರೆಗೆ ಹಿಂದಿದ್ದಂತಹ ಶಿಸ್ತಿನ ಪಕ್ಷದಲ್ಲಿ
ಪ್ರಮುಖ ನಾಯಕರುಗಳ ಉಪಸ್ಥಿತಿಯನ್ನು ಇಟ್ಟುಕೊಂಡು ಮುಂದಿನ ಹೋರಾಟವನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಹಿಡಿತಾ ಇದೆ. ಈ ಬಾರಿ ಈ ರೆಬೆಲ್ ತಂಡ ಪಕ್ಷದ ಚೌಕಟ್ಟಿನ ಒಳಗೆ ಅಂದರೆ ಶಿಸ್ತುಕ್ರಮ ಜಾರಿಯಾದಂತಹ ನಂತರದಲ್ಲಿ ತನ್ನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಹೋಗುವಂಥ ಯೋಚನೆಗಳನ್ನು ಮಾಡಿಕೊಂಡಿದೆ. ಹಾಗೆ ಅದಕ್ಕೆ ತಕ್ಕದಂಥ ಕೆಲಸಗಳನ್ನು ಮಾಡುವುದಕ್ಕೂ ಕೂಡ ಹೊರಡ್ತಾ ಇದೆ. ಎಲ್ಲೂ ಕೂಡ ಶಿಸ್ತನ್ನು ಮೀರದ ರೀತಿಯಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ಕೊಟ್ಟಿರುವಂತಹ ನೀತಿ ನಿಯಮಗಳನ್ನು ಪಾಲನೆ ಮಾಡಿಕೊಂಡೇ ತನ್ನ ಹೋರಾಟವನ್ನು ಹಾಗೆ ಮನವಿಯನ್ನು ಸಲ್ಲಿಸುವುದಕ್ಕೆ ಹೊರಟಿದೆ. ಅದರ ಮನವಿಗಳು ಎಲ್ಲ ಕಡೆಯಲ್ಲೂ ತೀಕ್ಷ್ಣವಾಗಿಯೇ ಇದೆ. ಹಾಗಾಗಿ ಅದನ್ನು ಎಲ್ಲೂ ಕೂಡ ನೆಗೆಟಿವ್ ವೇನಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನೇ ಮುಂದಿಟ್ಟುಕೊಂಡು ವರಿಷ್ಠರ ಅವಕಾಶವನ್ನು ಕೇಳಿ ಅವರಿಗೆ ಮನವಿಯನ್ನು ಮಾಡಿಕೊಂಡು ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಹೋಗುವಂಥ ಪ್ರಯತ್ನದ ಭಾಗವಾಗಿ ಪಕ್ಷದೊಳಗೆ ಮತ್ತೊಂದು ಸುತ್ತಿನಲ್ಲಿ ಯಾರ್ಯಾರು ಅಸಮಾಧಾನಿತಿದ್ದಾರೆ ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಕರೆದುಕೊಂಡು ಹೋಗುವಂಥ ಯೋಚನೆಯನ್ನು ಮಾಡೋದಕ್ಕೆ ಈ ಪ್ಲಾಟ್ಫಾರ್ಮ್ ಅನ್ನು ಬಳಸ್ಕೊಳ್ತಾ ಇದ್ದಾರೆ. ಅದರ ಭಾಗವಾಗಿ ದೆಹಲಿಗೆ ತೆರಳಿ ತಮ್ಮ ಈ ಸಲ್ಲಿಸುವ ಯೋಚನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಬೆಳವಣಿಗೆ ಬಿಜೆಪಿಯ ಈ ಜನಾಂದೋಲನ ಯಾತ್ರೆಗೆ, ಜನಾಕ್ರೋಶ ಯಾತ್ರೆಗೂ ಪರ್ಯಾಯದ ರೂಪದಲ್ಲಿ ರೂಪುಗೊಳ್ಳುತ್ತೋ ಅಥವಾ ಮತ್ತೊಂದು ಬಣ ರಾಜಕಾರಣಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ದರ್ಶನ್. ಎಸ್, ಥ್ಯಾಂಕ್ ಯು ರಾಕೇಶ್. ಶಿವಕುಮಾರ್ ಮತ್ತು ಎಲ್ ಎನ್ ಸ್ವಾಮಿ, ನಿಮ್ಮೆಲ್ಲ ಮಾಹಿತಿಗಳಿಗೆ ಧನ್ಯವಾದ.